ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಾಡ್ ಕಟಿಂಗ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಎರಡನೇ ಪಾರ್ಟ್. ಮೊದಲನೇ ಪಾರ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ರಾಡ್ ಕಟಿಂಗ್ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಯಾವುದೇ ಫಾರ್ಮುಲಾನ ಯೂಸ್ ಮಾಡ್ದಂಗೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನ್ ಮಾಡ್ತಾರೆ, ಒಂದು ಟೇಬಲ್ ರೀತಿ ಕೊಟ್ಬಿಟ್ಟು 1 ಮೀಟರ್ ಎಕ್ಸಾಂಪಲ್, ಇಲ್ಲಿ ಲೆಂತಿನ SI ಯೂನಿಟ್ ಅನ್ನ ಕೊಟ್ಟಿಲ್ಲ. ಸೊ ನಾವೇನ್ ಮಾಡ್ಕೊಳ್ಳೋಣ, ಮೀಟರ್ ಅಂತ ಅನ್ಕೊಳ್ಳೋಣ. 1 ಮೀಟರ್ ಲೆಂತಿನ ರಾಡ್ ಇದೆ, 2 ಮೀಟರ್ ಲೆಂತ್, 3 ಮೀಟರ್ ಲೆಂತ್, 4 ಮೀಟರ್ ಲೆಂತ್. ಸೊ ಟೋಟಲ್ ನಾನು ಎಷ್ಟಕ್ಕೆ ನಾನು ಸಿನಾರಿಯೋಗಳನ್ನ ಬರೀಬೇಕು, ಟೋಟಲ್ 5 ಮೀಟರ್ ಲೆಂತ್ಗೆ ನಾನು ಸಿನಾರಿಯೋಗಳನ್ನ ಬರೀಬೇಕು. ಸೊ 0 ಇಂದ ಶುರು ಮಾಡ್ಬೇಕು ನಾವು. ಸೊ 0 ಏನಕ್ಕೆ ಅಂತಂದ್ರೆ ಹೈಪೋಥೆಟಿಕಲ್ ಕಂಡೀಷನ್ ಕೂಡ ನಾವು ತೋರಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ 0 ಇಂದ ಶುರು ಮಾಡಿ. 0 1 2 3 4 5. ಸೊ ಟೋಟಲ್ ಇಲ್ಲಿ ಮ್ಯಾಕ್ಸಿಮಮ್ ಲೆಂತ್ ಎಷ್ಟು ಕೊಟ್ಟಿರ್ತಾರೆ ಅಲ್ಲಿವರೆಗೂ ಬರೀಬೇಕು. ಸೊ ಇವಾಗ ನೋಡಿ, ಇಲ್ಲೇನ್ ಬರೀಬೇಕು ಅಂತಂದ್ರೆ ಫಸ್ಟ್ ಇಲ್ಲಿ ಲೆಂತ್ ಕೊಟ್ಟಿದ್ದಾರಲ್ವಾ, ಸೊ ಲೆಂತ್ ಅನ್ನ ಈ ಕಡೆ ಸೈಡ್ ಬರೀರಿ. ಸೊ ಎಲ್ಲಿ ಎಂಜಿ ಅಂತ ಬರ್ದಿರ್ತೀನಿ. ನೆಕ್ಸ್ಟ್ ಪ್ರಾಫಿಟ್ ಅನ್ನ ಇಲ್ಲಿ ಬರೀಬೇಕು. ಸೊ ಸಪರೇಟೆಡ್ ಟೇಬಲ್ ಆಗಿ ನಾವು ಇದನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಫಸ್ಟ್ ಏನ್ ಮಾಡಿದ್ವಿ, ಇಲ್ಲಿ ಹೈಪೋಥೆಟಿಕಲ್ ಕಂಡೀಷನ್ ಆಗಿ 0 ಕೂಡ ಇನ್ಕ್ಲೂಡ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಹೈಪೋಥೆಟಿಕಲ್ ಲೆಂತ್ ಕಂಡೀಷನ್ ಕೂಡ ನಾವು 0 ಅಂತ ಕೊಡಬೇಕು. ಸೊ ಲೆಂತ್ 0 ಅಂತಂದ್ರೆ ನಮ್ಮ ಹತ್ರ ಯಾವುದೇ ರಾಡ್ ಇಲ್ಲ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಂತ ಅರ್ಥ. ಸೊ ಅದರ ಪ್ರಾಫಿಟ್ ಕೂಡ 0 ಆಗಿರುತ್ತೆ. ಸೊ ನನ್ನ ಹತ್ರ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 1 ಮೀಟರ್ ಲೆಂತ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 2 ಮೀಟರ್ ಲೆಂತ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನನ್ನ ಹತ್ರ ರಾಡೇ ಇಲ್ಲ ಅಂತಂದ್ರೆ ಸೊ ಅದರ ವ್ಯಾಲ್ಯೂ ಏನಾಗುತ್ತೆ 0. ಸೊ ನೆಕ್ಸ್ಟ್ ಒಂದೊಂದೇ ಲೆಂತ್ ಅನ್ನ ತಗೊಳ್ಳಿ. ಸೊ ಫಸ್ಟ್ 1 ಮೀಟರ್ ಲೆಂತ್ ಅನ್ನ ತಗೊಂತಾ ಇದ್ದೀನಿ. ಆ 1 ಮೀಟರ್ ಲೆಂತಿನ ಕರೆಸ್ಪಾಂಡಿಂಗ್ ಪ್ರಾಫಿಟ್ ಎಷ್ಟು, 2. ಸೊ ಇವಾಗ ನಮ್ಮ ಒಂದು ಐಡಿಯಾಲಜಿ ಏನಿರ್ಬೇಕಂದ್ರೆ, ಗೋಲ್ ಏನಿರ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ತೆಗೆಯೋದಾಗಿರ್ಬೇಕು. ಮ್ಯಾಕ್ಸಿಮಮ್ ಪ್ರಾಫಿಟ್ ಅದು ಎಷ್ಟು ಮೀಟರ್ ಲೆಂತ್ ರಾಡ್ ನಾದ್ರೂ ಕೂಡ ನಾನು ಜಾಯಿನ್ ಮಾಡಿ ಬೇಕಾಗಿರುವಂತ ರಾಡ್ ಅನ್ನ ನಾನು ಕನ್ಸ್ಟ್ರಕ್ಟ್ ಮಾಡೋದಿರ್ಲಿ. ಆದ್ರೆ ನನ್ನ ಗೋಲ್ ಏನಾಗಿರ್ಬೇಕು, ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ತೆಗೆಯೋದಾಗಿರ್ಬೇಕು. ಸೊ ಇವಾಗ ಏನ್ ಮಾಡ್ತೀನಿ, ನನ್ನ ಹತ್ರ ಈಗ ಸ್ಟಾರ್ಟಿಂಗ್ ಒಂದೊಂದನ್ನೇ ಯಾಕೆ ತಗೊಳಕ್ ಹೇಳಿದೆ ಅಂತಂದ್ರೆ ನೋಡಿ, ಫಸ್ಟ್ ನನ್ನ ಹತ್ರ ಕೇವಲ 1 ಮೀಟರ್ ಲೆಂತ್ ರಾಡ್ ಇದೆ. 1 ಮೀಟರ್ದು ಅನ್ಲಿಮಿಟೆಡ್ ಸಪ್ಲೈ, ಎಷ್ಟು ಬೇಕು ಅಷ್ಟಿದೆ. ಸೊ ಇವಾಗ 1 ಮೀಟರ್ ಲೆಂತ್ ಅನ್ನ ಯೂಸ್ ಮಾಡಿಕೊಂಡು 0 ಮೀಟರ್ ಲೆಂತ್ ರಾಡ್ ನ ಕನ್ಸ್ಟ್ರಕ್ಟ್ ಮಾಡಬಹುದಾ, ಇಲ್ಲ. ಸೊ ಇದು ಹೈಪೋಥೆಟಿಕಲ್ ಕಂಡೀಷನ್ ಆಗಿರೋದ್ರಿಂದ 0 ಅಂತ ಬರೀರಿ. ನೆಕ್ಸ್ಟ್ 1 ಮೀಟರ್ ಲೆಂತ್ ರಾಡ್ಗಳಿವೆ ನನ್ನ ಹತ್ರ ಜಾಸ್ತಿ. 1 ಮೀಟರ್ ಲೆಂತ್ ರಾಡ್ ಅನ್ನ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಏನಾಗುತ್ತೆ, ಕೇವಲ ಒಂದೇ ಒಂದು ರಾಡ್ ಅನ್ನ ಯೂಸ್ ಮಾಡಿಕೊಂಡು ನಾನು ಕನ್ಸ್ಟ್ರಕ್ಟ್ ಮಾಡಬಹುದು. 1 ಮೀಟರ್ ಲೆಂತ್ ಇದೆ, 1 ಮೀಟರ್ ಲೆಂತ್ ಬೇಕಾಗಿದೆ, ಒಂದೇ ರಾಡ್. ಸೊ ನಾವು ಇಲ್ಲಿ ಏನ್ ಬರೀಬೇಕು ಅಂತಂದ್ರೆ ಅದರ ಪ್ರಾಫಿಟ್ ಅನ್ನ ಬರೀಬೇಕು. 1 ಮೀಟರ್ ಲೆಂತಿನ ಒಂದು ರಾಡಿನ ಪ್ರಾಫಿಟ್ ಎಷ್ಟು, 2. ಸೊ ಇಲ್ಲಿ ಕೇವಲ ಒಂದೇ ಒಂದು ರಾಡ್ ನ ಯೂಸ್ ಮಾಡ್ತೀನಿ. 1 × 2 ವಿಲ್ ಬಿ 2. ನೆಕ್ಸ್ಟ್ 2 ಮೀಟರ್ ಲೆಂತ್ ರಾಡ್ ನ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು. ನನ್ನ ಹತ್ರ ಕೇವಲ 1 ಮೀಟರ್ ಲೆಂತ್ ರಾಡ್ಗಳು ಮಾತ್ರ ಇರೋದು. ಸೊ ಏನ್ ಮಾಡ್ತೀನಿ, 1 ಮೀಟರ್ದು 2 ರಾಡ್, 1 ಮೀಟರ್ ರಾಡ್, 1 ಮೀಟರ್ ರಾಡ್. ಸೊ ಟೋಟಲ್ 2 ಮೀಟರ್ ರಾಡ್ ಆಯ್ತು. ಸೊ 2 1 ಮೀಟರ್ ರಾಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 1 ಮೀಟರ್ ರಾಡ್ಗೆ ಪ್ರಾಫಿಟ್ ಎಷ್ಟು, 2. ಸೊ 2 2s are 4. ನೆಕ್ಸ್ಟ್ ಇಲ್ಲೇನ್ ಮಾಡ್ತೀನಿ, ಇವಾಗ 3 ಮೀಟರ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಕೇವಲ 1 ಮೀಟರ್ ರಾಡ್ಗಳು ಮಾತ್ರ ಇದೆ. ಸೊ 3 ರಾಡ್ಗಳನ್ನ ಜಾಯಿನ್ ಮಾಡ್ತೀನಿ. ಸೊ 3 ರಾಡ್ಗಳನ್ನ ಜಾಯಿನ್ ಮಾಡ್ತೀನಿ 1 ಮೀಟರ್ದು. ಸೊ ಟೋಟಲ್ ಲೆಂತ್ ಎಷ್ಟಾಯ್ತು, 3 ಮೀಟರ್. 1 ಮೀಟರ್ ಲೆಂತ್ ರಾಡಿನ ಪ್ರಾಫಿಟ್ 2 ಇದೆ. ಸೊ 3 2s are 6. ಅದೇ ರೀತಿ 4 ಮೀಟರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಎಷ್ಟು ರಾಡ್ಗಳು ಬೇಕಾಗುತ್ತೆ, 4. 4 2s are 8. 5 ಮೀಟರ್ದಕ್ಕೆ 5 ರಾಡ್ಗಳು ಬೇಕಾಗುತ್ತೆ. ಸೊ 5 2s are 10. ಸಿಂಪಲ್. ಸೊ ಇನ್ನು ಪ್ರಾಬ್ಲಮ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗಿ. ಸೊ ಇವಾಗ ಏನಾಯ್ತು, 1 ಮೀಟರ್ದು ಫುಲ್ ಕಂಪ್ಲೀಟ್ ಆಯ್ತು. ಈಗ 2 ಮೀಟರ್ ಲೆಂತ್ ರಾಡ್ ಅನ್ನ ತಗೊಂತೀನಿ. ಸೊ ಸಿಂಪಲ್ ಟೆಕ್ನಿಕ್ ಏನ್ ಹೇಳ್ಕೊಡ್ತೀನಿ ಅಂತಂದ್ರೆ ನೋಡಿ, 2 ಮೀಟರ್ ಲೆಂತ್ ರಾಡ್ ಇದೆ ನನ್ನ ಹತ್ರ, ಅದರ ಕರೆಸ್ಪಾಂಡಿಂಗ್ ಪ್ರಾಫಿಟ್ 5 ಇದೆ. ಸೊ 2 ಮೀಟರ್ ಲೆಂತ್ ರಾಡ್ ನ ನಾನು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಅದರ ಹಿಂದೆ ಏನ್ ವ್ಯಾಲ್ಯೂ ಇದೆ ಅಂದ್ರೆ 0 ಮೀಟರ್ 1 ಮೀಟರ್ ಇವೆರಡಕ್ಕೂ ಕೂಡ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ವ್ಯಾಲ್ಯೂ ಇತ್ತು ಅದನ್ನೇ ಕಾಪಿ ಮಾಡ್ತೀನಿ. ಯಾಕೆ ಅಂತ ಹೇಳ್ತೀನಿ ನೋಡಿ, ನನ್ನ ಹತ್ರ 2 ಮೀಟರ್ ಲೆಂತ್ ರಾಡ್ ಇದೆ, ಡೈರೆಕ್ಟ್ 2 ಮೀಟರ್ ಲೆಂತ್ ರಾಡ್. 2 ಮೀಟರ್ ಲೆಂತ್ ರಾಡ್ ನ ಯೂಸ್ ಮಾಡಿಕೊಂಡು 0 ಮೀಟರ್ ಲೆಂತ್ ನ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗತ್ತಾ ಡೈರೆಕ್ಟ್ ಆಗಿ, ಇಲ್ಲ. 1 ಮೀಟರ್ ಲೆಂತ್ ನ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗತ್ತಾ, ಇಲ್ಲ. ನಾನು ಏನಿದ್ರು ಸ್ಟಾರ್ಟಿಂಗ್ 2 ಮೀಟರ್ ಇಂದಾನೇ ಶುರು ಮಾಡಬೇಕು. 2 ಮೀಟರ್ ಲೆಂತ್ ರಾಡ್ ಇದ್ದರೆ 2 ಮೀಟರ್ ಇಂದಾನೇ ಶುರು ಮಾಡಬೇಕು. ಸೊ ಏನ್ ಮಾಡ್ತೀನಿ, ಅದರ ಹಿಂದಿನ ಪ್ರೀವಿಯಸ್ ಸ್ಟೆಪ್ ಇಂದಾನೇ ವ್ಯಾಲ್ಯೂನ ತಗೊಂತೀನಿ. ಯಾಕಂದ್ರೆ 2 ಮೀಟರ್ ಲೆಂತ್ ರಾಡ್ ನ ನಾನು ಇವಾಗ ಯೂಸ್ ಮಾಡಕ್ ಆಗಲ್ಲ.
ಕೇವಲ 1 ಮೀಟರ್ ಲೆಂತ್ ರಾಡ್ ಅನ್ನು ಯೂಸ್ ಮಾಡಬೇಕು. 1 ಮೀಟರ್ ಲೆಂತ್ ರಾಡ್ ವ್ಯಾಲ್ಯೂ ಆಲ್ರೆಡಿ ಬರ್ದಿದ್ದೀನಲ್ವಾ, ಸೊ ಅದನ್ನೇ ಕಾಪಿ ಮಾಡ್ತೀನಿ. ಏನ್ ಮಾಡಬೇಕು, ಸಿಂಪಲ್ ಟೆಕ್ನಿಕ್, ಯಾವ ವ್ಯಾಲ್ಯೂನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅದರ ಹಿಂದೆ ಎಷ್ಟು ವ್ಯಾಲ್ಯೂ ಇದೆ ಅದು ಅಷ್ಟನ್ನು ಕೂಡ ಪ್ರೀವಿಯಸ್ ಸ್ಟೆಪ್ ಇಂದ ಅದರ ಪ್ರಾಫಿಟ್ ವ್ಯಾಲ್ಯೂನ ಕಾಪಿ ಮಾಡಬೇಕು. ಸೊ ಇನ್ನು ಮುಂದೆ ಹೋದಾಗೆ ಅರ್ಥ ಆಗ್ತಾ ಹೋಗುತ್ತೆ ನೋಡಿ. ಈಗ 2 ಮೀಟರ್ ಲೆಂತ್ ರಾಡ್ ಅನ್ನ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು. ನನ್ನ ಹತ್ರ 2 ಮೀಟರ್ದು ಒಂದು ರಾಡ್ ಆಲ್ರೆಡಿ ಇದೆ. ಸೊ ನಾನೇನ್ ಮಾಡ್ಬೋದು, ಒಂದು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ಬೋದು. ಅದರ ಪ್ರಾಫಿಟ್ ಎಷ್ಟು 5. ನಾನು ಬೇರೆ ಸಿನಾರಿಯೋಗಳನ್ನು ನೋಡಬೇಕು. ನಾನು ಏನ್ ಹೇಳಿದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಬೇಕು ನನಗೆ. ಸೊ ಇನ್ನೊಂದು ಸಿನಾರಿಯೋ ಯಾವ ರೀತಿ ಮಾಡ್ಬೋದು, 2 ಮೀಟರ್ ಲೆಂತ್ ರಾಡ್ ಬೇಕು ಅಂತಂದ್ರೆ ಎರಡು 1 ಮೀಟರ್ ಲೆಂತ್ ರಾಡ್ ನ ಯೂಸ್ ಮಾಡ್ಬೋದು. ಎರಡು 1 ಮೀಟರ್ ಲೆಂತ್ ರಾಡ್. ಸೊ ಒಂದು 1 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಎಷ್ಟು 2. ಸೊ ಇವಾಗ ಎಷ್ಟಾಯ್ತು, 1 5 5, 2 2 4. ಸೊ ಇವೆರಡು ಸಿನಾರಿಯೋ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾವುದು 5. ಸೊ 5 ನ ಇಲ್ಲಿ ಬರೀತೀನಿ. ನೆಕ್ಸ್ಟ್ 3 ಮೀಟರ್ ಲೆಂತ್ ರಾಡ್ ಅನ್ನ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಏನ್ ಮಾಡ್ತೀನಿ, 2 ಮೀಟರ್ದು ಒಂದು ಲೆಂತ್ ರಾಡ್, 2 ಮೀಟರ್ದು ಒಂದು ಲೆಂತ್ ರಾಡ್, ಅದರ ಜೊತೆ 1 ಮೀಟರ್ದು ಒಂದು ಲೆಂತ್ ರಾಡ್. ಸೊ ಟೋಟಲ್ ಎಷ್ಟಾಯ್ತು, ಎರಡು ರಾಡ್ ನ ಯೂಸ್ ಮಾಡಿಕೊಂಡು 3 ಮೀಟರ್ ಲೆಂತ್ ರಾಡ್ ಅನ್ನ ನಾನು ಕನ್ಸ್ಟ್ರಕ್ಟ್ ಮಾಡ್ತೀನಿ. ಪ್ರಾಫಿಟ್ ಎಷ್ಟಾಗುತ್ತೆ, 5 ಪ್ಲಸ್ 2 7. ಸೊ ಪ್ರಾಫಿಟ್ ಎಷ್ಟು 7. ಒಂದನ್ನ ನೆನ್ಪಿಟ್ಕೊಳ್ಳಿ, ಮೇಲಿಂದ ಕೆಳಗಡೆ ಬರಬೇಕಾದ್ರೆ ವ್ಯಾಲ್ಯೂಗಳು ಜಾಸ್ತಿ ಆಗಬೇಕು, ಇಲ್ಲ ಅಂತಂದ್ರೆ ಪ್ರೀವಿಯಸ್ ಸ್ಟೆಪ್ಪಿನ ವ್ಯಾಲ್ಯೂಗೆ ಈಕ್ವಲ್ ಆಗಿರಬೇಕು. ನೋಡಿ 0 ಇತ್ತು, 6 7 ಇನ್ಕ್ರೀಸ್ ಆಗ್ತಾ ಇದೆಯಾ, ಎಸ್ ಇನ್ಕ್ರೀಸ್ ಆಗ್ತಾ ಇದೆ. ಒಂದು ಇನ್ಕ್ರೀಸ್ ಆಗಬೇಕು, ಇಲ್ಲ ಅಂತಂದ್ರೆ 0 2 2 ನೋಡಿ ಪ್ರೀವಿಯಸ್ ಸ್ಟೆಪ್ಪಿನ ವ್ಯಾಲ್ಯೂಗೆ ಈಕ್ವಲ್ ಆಗಿರಬೇಕು. ಇನ್ಕ್ರೀಸ್ ಆಗಬೇಕು, ಇಲ್ಲ ಪ್ರೀವಿಯಸ್ ಸ್ಟೆಪ್ಪಿನ ವ್ಯಾಲ್ಯೂಗೆ ಈಕ್ವಲ್ ಆಗಿರಬೇಕು. ಅವಾಗ ಮಾತ್ರ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ, ಇಲ್ಲ ಅಂತಂದ್ರೆ ನೀವು ಮೊದಲಿಂದ ಮಾಡಬೇಕಾಗುತ್ತೆ. ನೆಕ್ಸ್ಟ್ 4 ಮೀಟರ್ ಲೆಂತ್ ರಾಡ್ ಅನ್ನು ನಾನು ಕನ್ಸ್ಟ್ರಕ್ಟ್ ಮಾಡ್ಬೋದು. ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಬೋದು, 2 ಮೀಟರ್ದು ಎರಡು ಲೆಂತ್ ರಾಡ್ ಅನ್ನು ಯೂಸ್ ಮಾಡ್ಬೋದು, 1 ಮೀಟರ್ದು 4 ರಾಡ್ಗಳನ್ನು ಯೂಸ್ ಮಾಡ್ಬೋದು. ಸೊ ಟೋಟಲ್ ಏನಾಯ್ತು, 4 ಮೀಟರ್ ಆಯ್ತು. ಸೊ ಪ್ರಾಫಿಟ್ ಅನ್ನ ನೋಡಿ, ಎರಡು 2 ಮೀಟರ್ ಲೆಂತ್ ರಾಡ್ ಅಂದ್ರೆ ಎಷ್ಟಾಯ್ತು, 2 × 5 10. 1 ಮೀಟರ್ದು 4 ರಾಡ್. ಸೊ ಒಂದು 1 ಮೀಟರ್ ರಾಡ್ಗೆ ಪ್ರಾಫಿಟ್ ಎಷ್ಟು 2. ಸೊ 4 ರಾಡ್ ಅಂದ್ರೆ 4 2 8. 10 ಮತ್ತೆ 8 ಅಲ್ಲಿ ಯಾವ್ದು ದೊಡ್ಡದು 10. ನೆಕ್ಸ್ಟ್ 5 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. 2 ಮೀಟರ್ ರಾಡ್ ಇದೆ, 1 ಮೀಟರ್ ರಾಡ್ ಇದೆ. ಸೊ ನಾನೇನ್ ಮಾಡ್ಬೋದು, ಎರಡು 2 ಮೀಟರ್ ಲೆಂತ್ ರಾಡ್ಗಳು ಮತ್ತೆ ಒಂದು 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ಬೋದು. ಇದು ಒಂದು ಸಿನಾರಿಯೋ. ಇಲ್ಲ ಅಂತ ಅಂದ್ರೆ 5 1 ಮೀಟರ್ ಲೆಂತ್ ರಾಡ್ಗಳನ್ನ ನಾನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಸಿನಾರಿಯೋ ಏನು, ಒಂದು 2 ಮೀಟರ್ ಲೆಂತ್ ರಾಡ್, ಅದರ ಜೊತೆ 3 1 ಮೀಟರ್ ಲೆಂತ್ ರಾಡ್. 3 ಕಂಡೀಷನ್. ಇವಾಗ ಪ್ರಾಫಿಟ್ ಅನ್ನ ನೋಡ್ತಾ ಬನ್ನಿ, ಯಾವ್ದು ಜಾಸ್ತಿ ಇರುತ್ತೆ ಅವರು. 5 1 ಮೀಟರ್ ಲೆಂತ್ ರಾಡ್, ಒಂದು 1 ಮೀಟರ್ ಲೆಂತ್ ರಾಡ್ ಪ್ರಾಫಿಟ್ ಎಷ್ಟು 2. ಸೊ 5 2 10 ಆಗಿರ್ಬೇಕು ಇದರ ಪ್ರಾಫಿಟ್ ವ್ಯಾಲ್ಯೂ. ಈ ಕಂಡೀಷನ್ ಬನ್ನಿ, ಎರಡು 2 ಮೀಟರ್ ಲೆಂತ್ ರಾಡ್, 2 ಮೀಟರ್ ಲೆಂತ್ ರಾಡ್ ಪ್ರಾಫಿಟ್ ಎಷ್ಟು 5. 5 2 10 ಪ್ಲಸ್ ಒಂದು 1 ಮೀಟರ್ ಲೆಂತ್ ರಾಡ್. ಸೊ ಒಂದು 1 ಮೀಟರ್ ಲೆಂತ್ ರಾಡ್ ಪ್ರಾಫಿಟ್ ಎಷ್ಟು 2. ಸೊ 10 ಪ್ಲಸ್ 2 ವಿಲ್ ಬಿ 12. ನೆಕ್ಸ್ಟ್ ಈ ಕಂಡೀಷನ್ ನೋಡಿ, ಒಂದು 2 ಮೀಟರ್ ಲೆಂತ್ ರಾಡ್ ಪ್ರಾಫಿಟ್ ಎಷ್ಟು 5 ಪ್ಲಸ್ 3 1 ಮೀಟರ್ ಲೆಂತ್ ರಾಡ್. ಸೊ 3 ಒಂದಕ್ಕೆ 2 ಇದೆ. ಸೊ 3 2 6. 5 ಪ್ಲಸ್ 6 ವಿಲ್ ಬಿ 11. ಸೊ 11 12 10 ಯಾರು ದೊಡ್ಡದು 12 ದೊಡ್ಡದು. ಸೊ 12 ಅಂತ ಬರೀಬೇಕು. ನೆಕ್ಸ್ಟ್ 3 ಮೀಟರ್ ಲೆಂತ್ ರಾಡ್ ಅನ್ನ ತಗೊಂತೀನಿ. ಅದರ ಕರೆಸ್ಪಾಂಡಿಂಗ್ ಪ್ರಾಫಿಟ್ ಎಷ್ಟು 7. ಸಿಂಪಲ್ ಟ್ರಿಕ್ ಏನು, 3 ಬರೋವರೆಗೂ ಪ್ರೀವಿಯಸ್ ವ್ಯಾಲ್ಯೂನ ಕಾಪಿ ಮಾಡಬೇಕು. 0 2 5. ಈಗ ನೋಡಿ 3 ಮೀಟರ್ ಲೆಂತ್ ರಾಡ್ ಬಂತು. ಸೊ 3 ಮೀಟರ್ ಲೆಂತ್ ರಾಡ್ ನ ನಾನು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬಹುದು, ಒಂದು 3 ಮೀಟರ್ ಲೆಂತ್ ರಾಡ್ ನ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ 3 1 ಮೀಟರ್ ಲೆಂತ್ ರಾಡ್ ಗಳನ್ನ ಯೂಸ್ ಮಾಡಬಹುದು. 2 ಮೀಟರ್ ಒಂದು ರಾಡ್, ಅದರ ಜೊತೆ 1 ಮೀಟರ್ ಒಂದು ರಾಡ್ ಅನ್ನ ಯೂಸ್ ಮಾಡಬಹುದು. ನೋಡಿ 1 ಮೀಟರ್ 2 ಮೀಟರ್ 3 ಮೀಟರ್ ಮೂರನ್ನು ಯೂಸ್ ಮಾಡ್ಕೋಬಹುದು ನಾನು ಇವಾಗ. ಈಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾರಿಗೆ ಸಿಗುತ್ತೆ ನೋಡ್ತಾ ಬನ್ನಿ. ಒಂದು 3 ಮೀಟರ್ ರಾಡ್, ಸೊ ಪ್ರಾಫಿಟ್ ಎಷ್ಟು 7. 3 1 ಮೀಟರ್ ರಾಡ್ಗಳು, ಸೊ ಒಂದಕ್ಕೆ ಎಷ್ಟು 2. ಸೊ 3ಕ್ಕೆ ಅಂತಂದ್ರೆ 3 2 6. 2 ಮೀಟರ್ದೊಂದು 1 ಮೀಟರ್ದೊಂದು, 2 ಮೀಟರ್ಗೆ ಪ್ರಾಫಿಟ್ ಎಷ್ಟು 5 ಪ್ಲಸ್ 1 ಮೀಟರ್ಗೆ ಪ್ರಾಫಿಟ್ ಎಷ್ಟು 2. ಸೊ 5 ಪ್ಲಸ್ 2 ವಿಲ್ ಬಿ 7. ಸೊ 7 6 7 ಮ್ಯಾಕ್ಸಿಮಮ್ ಎಷ್ಟು 7. ಸೊ ರೈಟ್ 7. ಸೊ ನೆಕ್ಸ್ಟ್ 4 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಬೇಸ್ಡ್ ಸಿನಾರಿಯೋಸ್ ಏನು,
3 ಮೀಟರ್ದು ಒಂದು ರಾಡು 1 ಮೀಟರ್ದು ಒಂದು ರಾಡನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ 2 ಮೀಟರ್ದು 2 ರಾಡ್ಗಳನ್ನು ಯೂಸ್ ಮಾಡ್ಬೋದು. 1 ಮೀಟರ್ದು 4 ರಾಡ್ಗಳನ್ನು ಯೂಸ್ ಮಾಡ್ಬೋದು. ಸೊ ಈ 3 ಸಿನಾರಿಯೋಸ್ ಬರುತ್ತೆ. 3 ಮೀಟರ್ದು ಒಂದು ರಾಡು 1 ಮೀಟರ್ದು ಒಂದು ರಾಡು ಪ್ರಾಫಿಟ್ ಎಷ್ಟು 7 + 2 9. 2 ಮೀಟರ್ದು 2 ರಾಡ್ಗಳು. ಸೊ ಒಂದು ರಾಡ್ಗೆ 5, ಎರಡು ರಾಡ್ಗೆ ಅಂದರೆ 5 2 10 ಪ್ರಾಫಿಟ್ಗಳನ್ನ ಬರ್ಕೊಂತ ಹೋಗಿ. ನೆಕ್ಸ್ಟ್ 1 ಮೀಟರ್ದು 4 ರಾಡ್ಗಳು. ಸೊ ಒಂದಕ್ಕೆ ಪ್ರಾಫಿಟ್ 2. ಸೊ 4 ರಾಡ್ ಅಂದರೆ 4 2 8. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ 9 10 8 ಯಾರ್ದು 10. ಸೊ 10 ಅಂತ ಬರೀರಿ. ಸೊ ನೆಕ್ಸ್ಟ್ ಇವಾಗ ನಾನು ಮ್ಯಾಕ್ಸಿಮಮ್ ಲೆಂತ್ 5 ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. 3 ಮೀಟರ್ ರೋಡ್ ಇದೆ, 2 ಮೀಟರ್ ರೋಡ್ ಇದೆ, 1 ಮೀಟರ್ ರೋಡ್ ಇದೆ. ಪಾಸಿಬಲ್ ಕಂಡೀಷನ್ ಏನು? 3 ಮೀಟರ್ದು ಒಂದು ರಾಡು 2 ಮೀಟರ್ದು ಒಂದು ರಾಡು. ಸೊ ಟೋಟಲ್ 5 ಮೀಟರ್ ಲೆಂತ್ ರಾಡ್ ಆಯಿತು. 5 1 ಮೀಟರ್ ಲೆಂತ್ ರಾಡ್ಗಳನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು 2 ಮೀಟರ್ ಲೆಂತ್ ರಾಡ್ ಅದರ ಜೊತೆ 3 1 ಮೀಟರ್ ಲೆಂತ್ ರಾಡ್ನಾದ್ರೂ ನಾನು ಯೂಸ್ ಮಾಡ್ಬೋದು. ಇಲ್ಲ 3 ಮೀಟರ್ದು ಒಂದು ರಾಡು ಅದರ ಜೊತೆ 2 1 ಮೀಟರ್ ಲೆಂತ್ ರಾಡ್ಗಳನ್ನಾದ್ರೂ ನಾನು ಯೂಸ್ ಮಾಡ್ಬೋದು. ಈಗ 3 ಮೀಟರ್ದು ಒಂದು ರಾಡು 2 ಮೀಟರ್ ಒಂದು ರಾಡ್. ಸೊ ಟೋಟಲ್ ಎಷ್ಟಾಯಿತು 7 + 5 ವಿಲ್ ಬಿ 12. ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ 12. 5 1 ಮೀಟರ್ ಲೆಂತ್ ರಾಡ್ಗಳು. 5 1 ಮೀಟರ್ ಲೆಂತ್ ರಾಡ್ ಒಂದಕ್ಕೆ ಪ್ರಾಫಿಟ್ 2. 5 ಅಂತಂದರೆ 5 2 10. 2 ಮೀಟರ್ದು ಒಂದು ರಾಡ್ ಪ್ರಾಫಿಟ್ ಎಷ್ಟು 5 ಪ್ಲಸ್ 3 1 ಮೀಟರ್ ಲೆಂತ್ ರಾಡ್. 1 ಮೀಟರ್ ಲೆಂತ್ ರಾಡ್ ಪ್ರಾಫಿಟ್ ಎಷ್ಟು 2. ಸೊ 3 ಅಂತಂದರೆ 3 2 6. 5 + 6 ವಿಲ್ ಬಿ 11. ನೆಕ್ಸ್ಟ್ 3 ಮೀಟರ್ದು ಒಂದು ರಾಡ್ ಅದರ ಪ್ರಾಫಿಟ್ ಎಷ್ಟು 7 ಪ್ಲಸ್ 2 1 ಮೀಟರ್ ಲೆಂತ್ ರಾಡ್ಗಳು. ಸೊ 2 2 4. 7 + 4 ವಿಲ್ ಬಿ 11. 11 11 10 12 ಮ್ಯಾಕ್ಸಿಮಮ್ ಎಷ್ಟು 12. ಪ್ರತಿಯೊಂದು ಸ್ಟೆಪ್ ನೋಡ್ತಾ ಬನ್ನಿ. ಕೆಳಗಡೆ ಬಂದಂಗೆ ವ್ಯಾಲ್ಯೂ ಪ್ರೀವಿಯಸ್ ಸ್ಟೆಪ್ಪಿಗೆ ಈಕ್ವಲ್ ಆಗಿರಬೇಕು. ಇಲ್ಲ ಅಂತಂದ್ರೆ ಕೆಳಗಡೆ ಬಂದಂಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ಬೇಕು. ಸೊ ಅವೆರಡೇ ಕಂಡೀಷನ್ ಆಗಬೇಕು. ಲಾಸ್ಟ್ ಒಂದೇ ಒಂದು ಉಳ್ಕೊಂಡಿದೆ 4 ಮೀಟರ್ ಲೆಂತ್ ರಾಡ್ ವಿತ್ ದ ಪ್ರಾಫಿಟ್ ಆಫ್ 8. 4 ಮೀಟರ್ ಲೆಂತ್ ರಾಡ್ ಅಂದ್ರೆ ಅದರ ಹಿಂದೆ ಬರುವಂತ ವ್ಯಾಲ್ಯೂಗಳನ್ನೆಲ್ಲ ಪ್ರೀವಿಯಸ್ ಸ್ಟೆಪ್ ಇಂದ ಕಾಪಿ 0 2 5 7. 4 ಮೀಟರ್ ಲೆಂತ್ ರಾಡ್ ಅನ್ನ ನಾನು ಡಿಸೈನ್ ಮಾಡಬೇಕು. ಯಾವ ರೀತಿ ಮಾಡ್ಬೋದು? ಪಾಸಿಬಲ್ ಕಂಡೀಷನ್ಸ್ ಏನು? ಒಂದು 4 ಮೀಟರ್ ಲೆಂತ್ ರಾಡ್ನೇ ನಾನು ಯೂಸ್ ಮಾಡ್ಬೋದು ಡೈರೆಕ್ಟ್ ಆಗಿ. ಇಲ್ಲ ಒಂದು 3 ಮೀಟರ್ ಲೆಂತ್ ರಾಡ್, ಒಂದು 1 ಮೀಟರ್ ಲೆಂತ್ ರಾಡ್. ಇಲ್ಲ ಅಂತಂದ್ರೆ 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಿದ್ರೆ 4 ಮೀಟರ್ ಆಯಿತು. ಇಲ್ಲ ಅಂತಂದ್ರೆ 4 1 ಮೀಟರ್ ಲೆಂತ್ ರಾಡ್ಗಳನ್ನ ಯೂಸ್ ಮಾಡ್ಬೋದು. ಸೊ ಇದು ಸಿನಾರಿಯೋಸ್. 4 ಮೀಟರ್ ಲೆಂತ್ ರಾಡ್ ಇಂದು ಪ್ರಾಫಿಟ್ ಎಷ್ಟು 8. ಒಂದು 3 ಮೀಟರ್, ಒಂದು 1 ಮೀಟರ್. ಸೊ 7 + 2 ವಿಲ್ ಬಿ 9. 2 ಮೀಟರ್ ಲೆಂತ್ ರಾಡ್ ಒಂದಕ್ಕೆ 5 ಅಂತಂದ್ರೆ 2 ರಾಡ್ಗಳಿಗೆ ಪ್ರಾಫಿಟ್ 10 ಆಗುತ್ತೆ. ನೆಕ್ಸ್ಟ್ 4 1 ಮೀಟರ್ ಲೆಂತ್ ರಾಡ್ಗಳು ಒಂದಕ್ಕೆ ಪ್ರಾಫಿಟ್ 2 ಇದೆ. 4 ಅಂತಂದ್ರೆ 4 2 8. ಈಗ 8 9 10 8 ಮ್ಯಾಕ್ಸಿಮಮ್ ಯಾರು 10. ಸೊ 10 ಅಂತ ಬರೀಬೇಕು. ನೆಕ್ಸ್ಟ್ ಲಾಸ್ಟ್ ಒಂದೇ ಒಂದು ಉಳ್ಕೊಂಡಿದೆ 5 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ನನ್ನ ಹತ್ರ 4 ಮೀಟರ್ ಲೆಂತ್ ರಾಡ್ ಇದೆ, 3 ಮೀಟರ್ 2 ಮೀಟರ್ 1 ಮೀಟರ್ ಎಲ್ಲದ್ರದ್ದು ಕೂಡ ಅನ್ಲಿಮಿಟೆಡ್ ಸಪ್ಲೈ. ಸೊ ನಾನೇನು ಮಾಡ್ಬೋದು 4 ಮೀಟರ್ದೊಂದು 1 ಮೀಟರ್ದೊಂದು, ಇಲ್ಲ 3 ಮೀಟರ್ದೊಂದು 2 ಮೀಟರ್ದೊಂದು, 5 1 ಮೀಟರ್ ಲೆಂತ್ ರಾಡ್ನ ಯೂಸ್ ಮಾಡ್ಬೋದು. 3 ಮೀಟರ್ದು ಒಂದು ರಾಡು ಅದರ ಜೊತೆ 2 1 ಮೀಟರ್ ಲೆಂತ್ ರಾಡ್ಸ್. ಇಲ್ಲ ಅಂತಂದ್ರೆ ಒಂದು 2 ಮೀಟರ್ ಲೆಂತ್ ರಾಡು ಅದರ ಜೊತೆ 3 1 ಮೀಟರ್ ಲೆಂತ್ ರಾಡ್. ಸೊ ಪಾಸಿಬಲ್ ಕಂಡೀಷನ್ಸ್ ಎಲ್ಲದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಒಂದು 4 ಮೀಟರ್, ಒಂದು 1 ಮೀಟರ್. 8 + 2 ವಿಲ್ ಬಿ 10. ನೆಕ್ಸ್ಟ್ ಒಂದು 3 ಮೀಟರ್, ಒಂದು 2 ಮೀಟರ್. 7 + 5 ವಿಲ್ ಬಿ 12. 5 1 ಮೀಟರ್ ರಾಡ್ಗಳು. 1 ಮೀಟರ್ ರಾಡ್ ಪ್ರಾಫಿಟ್ ಎಷ್ಟು 2. ಸೊ 5 ಅಂತಂದ್ರೆ 5 2 10. 3 ಮೀಟರ್ 1 ರಾಡ್ ಅದರ ಪ್ರಾಫಿಟ್ ಎಷ್ಟು 7 ಪ್ಲಸ್ 2 1 ಮೀಟರ್ ರಾಡ್ಗಳು. 1 ಮೀಟರ್ ರಾಡ್ಗೆ ಪ್ರಾಫಿಟ್ ಎಷ್ಟಿದೆ 2. ಸೊ 2 ಆಗಿರೋದ್ರಿಂದ 2 2 4. 7 + 4 ವಿಲ್ ಬಿ 11. ನೆಕ್ಸ್ಟ್ ಒಂದು 2 ಮೀಟರ್ ಲೆಂತ್ ರಾಡ್ ಅದರ ಪ್ರಾಫಿಟ್ ಎಷ್ಟು 5 ಪ್ಲಸ್ 3 1 ಮೀಟರ್ ರಾಡ್ಗಳು. 1 ಮೀಟರ್ ರಾಡಿನ ಪ್ರಾಫಿಟ್ ಎಷ್ಟು 2. ಸೊ 3 ಇರೋದ್ರಿಂದ 3 2 6. ಸೊ 6 + 5 ವಿಲ್ ಬಿ 11. 11 11 10 12 10. ಸೊ ಇಷ್ಟರಲ್ಲಿ ಯಾರ್ದು ಜಾಸ್ತಿ ಮ್ಯಾಕ್ಸಿಮಮ್ ಪ್ರಾಫಿಟ್ 12.
ಸೊ ಇವಾಗ ನಾವೇನ್ ಮಾಡಬೇಕು, ಇದನ್ನ ರೌಂಡ್ ಅಪ್ ಮಾಡಿಬಿಟ್ಟು ಇದನ್ನ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಬರಿಬೇಕು. ಸೊ 12 is the maximum profit for the given question. ಸೊ ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಈ ರೀತಿ ಇಂಜಿನಿಯರಿಂಗ್ ಕಂಟೆಂಟನ್ನು ಕೊಡಬೇಕಾದ್ರೆ ನಮಗೂ ಕೂಡ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು.